ಅನಾಗರಿಕ ಮಾನವನಿಗೆ ಬಟ್ಟೆ ಬರೆಗಳ ಉಟ್ಕೊಳ್ಳೋ ಕಲ್ಪನೆ ಇರಲಿಲ್ಲ. ಕಾಡಿನಲ್ಲಿ ಪ್ರಾಣಿಗಳು ಹೇಗೆ ವಾಸ ಮಾಡುತ್ತವೋ ಮನುಷ್ಯನು ಕೂಡ ಅದೇ ರೀತಿಯಲ್ಲಿ ಜೀವಿಸ್ತಾ ಇದ್ದ ಅಂತ ನೀವೆಲ್ಲ ಇತಿಹಾಸದಲ್ಲಿ ಓದಿದ್ದೀರಿ. ನಾಗರಿಕತೆ ಬರ್ತಾ ಬರ್ತಾ ಮನುಷ್ಯ ಒಂದಿಷ್ಟು ತನ್ನ ಮಾನ ಮರ್ಯಾದೆಯನ್ನು ಮುಚ್ಚಿಕೊಳ್ಳಿಕ್ಕೆ ಗಿಡದ ತೊಗಟೆಗಳನ್ನು, ಪ್ರಾಣಿ ಚರ್ಮಗಳನ್ನು ತಗೊಂಡು ತನ್ನ ಮೈಯನ್ನು ಸುತ್ತಕೊಳ್ಳಿಕ್ಕೆ ಪ್ರಾರಂಭ ಮಾಡ್ದ ಅಂತ ಹೇಳ್ತೀವಿ. ಇನ್ನೂ ಹಾಗೆ ಒಂದಿಷ್ಟು ನಾಗರಿಕತೆ. ಆಗಿನ ಕಾಲದಲ್ಲಿ ಯಾವ ಜಾತಿ ಇರಲಿಲ್ಲ, ಮತ ಇರಲಿಲ್ಲ, ಪಂಥ ಇರಲಿಲ್ಲ, ದೇವರ ಕಲ್ಪನೆಯೂ ಇರಲಿಲ್ಲ, ಧರ್ಮದ ಕಲ್ಪನೆಯೂ ಮನುಷ್ಯನಿಗೆ ಇರಲಿಲ್ಲ. ಒಂದಿಷ್ಟು ನಾಗರಿಕತೆ ಬರ್ತಾ ಬರ್ತಾ ಮನುಷ್ಯನಿಗನ್ನಿಸ್ತು, ಈ ಜಗತ್ತಿನಲ್ಲಿ ನಡೀತಕ್ಕಂಥ ಒಂದು ಗಡಿಯಾರ ಇದೆ, ಈ ಗಡಿಯಾರದಲ್ಲಿ 3 ಮುಳ್ಳುಗಳಿದ್ದಾವೆ, ಅದು ಅಷ್ಟು ಕ್ರಮಬದ್ಧವಾಗಿ ತಿರುಗಬೇಕಾದ್ರೆ ಆ ಗಡಿಯಾರ ಮಾಡಿರೋರು ಯಾರೋ ಒಬ್ಬರು ಇರಬೇಕು. ಹೌದಾ? ಈ ಜಗತ್ತಿನಲ್ಲೂ ಒಂದು ಕ್ರಮಬದ್ಧತೆ ಇದೆ. ಈ ಜಗತ್ತೇನು ನಡೀತಾ ಇದೆ ಇದರಲ್ಲೂ ಒಂದು ಕ್ರಮಬದ್ಧತೆ ಇದೆ. ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಜಗತ್ತೇನಾಗ್ತದೆ, ಏರುಪೇರಾಗ್ತದೆ. ಈಗ ಉದಾಹರಣೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾನೆ, ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾನೆ. 1 ಗಂಟೆಗೆ 1000 ಮೈಲಿ ವೇಗದಲ್ಲಿ ಸುತ್ತುತ್ತಾನೆ. 1 ಗಂಟೆಗೆ 1000 ಮೈಲಿ ವೇಗದಲ್ಲಿ ಸುತ್ತುತ್ತಾನೆ ಅಂತ ನಮಗೆ 12 ಗಂಟೆಯ ಹಗಲು, 12 ಗಂಟೆಯ ರಾತ್ರಿ ಆಗ್ತದೆ. ಈಗ ನೀವು ಲೆಕ್ಚರರ್ ಇರ್ತೀರಿ, ನಮ್ಮ ವಕೀಲರಿದ್ದಾರೆ, ಅವ್ರಿಗೇನಾರು ಆರಾಮಿಲ್ಲ ಅಂದ್ರೆ ಒಂದಿಷ್ಟು ರಜಾ ಹಾಕ್ತೀರಿ ನೋಡ್ರಿ, ಕೋರ್ಟಿಗೆ ಹೋಗೋದನ್ನು ರಜಾ ಹಾಕ್ತೀರಿ. ಹಂಗೆ ಒಂದಿಷ್ಟು ಭೂಮಿ ಸುತ್ತೋದನ್ನು ಒಂದಿಷ್ಟು ಆರಾಮಿಲ್ಲ ಅಂತ ರಜಾ ಹಾಕಿದರೆ 1000 ಮೈಲಿ ವೇಗದಲ್ಲಿ ಸುತ್ತುವಂಥ ಭೂಮಿ ಗಂಟೆಗೆ 100 ಮೈಲಿ ವೇಗದಲ್ಲಿ ಸುತ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಎಷ್ಟು ಗಂಟೆ ಹಗಲು, ಎಷ್ಟು ಗಂಟೆ ರಾತ್ರಿ ಆಗ್ತದ್ರಿ? 1000 ಮೈಲಿ ವೇಗದಲ್ಲಿ ಸುತ್ತುತ್ತಾನೆ ಅಂತ ನಮಗೆ 12 ಗಂಟೆಯ ಹಗಲು, 12 ಗಂಟೆಯ ರಾತ್ರಿ ಆಗ್ತದೆ. 1000 ಮೈಲಿ ವೇಗದಲ್ಲಿ ಸುತ್ತೋದನ್ನು ನಿಲ್ಲಿಸಿ 100 ಮೈಲಿ ವೇಗದಲ್ಲಿ ಸುತ್ತಲಿಕ್ಕೆ ಪ್ರಾರಂಭ ಮಾಡಿದರೆ ಎಷ್ಟು ಗಂಟೆ ಹಗಲು? 120 ಗಂಟೆಯ ಹಗಲು, 120 ಗಂಟೆಯ ರಾತ್ರಿ ಆಗ್ತದೆ. ಹಾಗೇನಾದರೂ ಆಯಿತು ಅಂದರೆ ಮಲಗದವರು ಮಲಗದಲ್ಲೇ ಇರ್ತೀರ. ನಮ್ಮನ್ನು ನೀವು ಎಳಿಸ್ಲಿಕ್ಕೆ ಬರಲ್ಲ, ನಿಮ್ಮನ್ನು ನಾವು ಎಳಿಸ್ಲಿಕ್ಕೆ ಬರೋದಿಲ್ಲ. ಈ ಸೃಷ್ಟಿಯಲ್ಲಿ ಅಷ್ಟು ಅದ್ಭುತ. ಈಗ ಸೂರ್ಯ ಭೂಮಿಯಿಂದ ಸುಮಾರು 9,33,00,000 ಮೈಲಿ ದೂರ ಇದ್ದಾನೆ. ಅವನೇನಾದ್ರು ಸ್ವಲ್ಪ ಹತ್ತಿರ ಬಂದರೆ ಏನಾಗ್ತದೆ? ಜಗತ್ತು ಸುಟ್ಟೋಗ್ತದೆ. ಹೌದಾ? ಒಂದಿಷ್ಟು ಮೇಲೆ ಹೋದ್ರೂ ಜಗತ್ತು ಬದುಕೋದಿಲ್ಲ. ಈ ಜಗತ್ತಿನಲ್ಲಿ ಅಷ್ಟು ಹಗಲು ರಾತ್ರಿ, ಅಮಾವಾಸ್ಯೆ, ಹುಣ್ಣಿಮೆ ಇವೆಲ್ಲವೂ ಒಂದು ಸ್ವಲ್ಪನೂ ಕೂಡ ವ್ಯತ್ಯಾಸ ಇಲ್ಲದೆ ಈ ಜಗತ್ತು ತಿರುಗ್ತಾ ಇದೆ. ಮನುಷ್ಯನಿಗೆ ಒಂದಿಷ್ಟು ನಾಗರಿಕತೆ ಬರ್ತಾ ಬರ್ತಾ ಮನುಷ್ಯ ವಿಚಾರ ಮಾಡ್ದ, ಈ ಜಗತ್ತು ಇಷ್ಟು ಕ್ರಮಬದ್ಧವಾಗಿ ನಡೀತಾ ಇರಬೇಕಾದ್ರೆ, ಮಳೆಗಾಲ, ಚಳಿಗಾಲ, ಬೇಸಿಗೆ ಇವೆಲ್ಲ ಇಷ್ಟು ಕ್ರಮಬದ್ಧತೆ ಇರಬೇಕಾದ್ರೆ ಇದನ್ನು ಮಾಡಿರೋನು ಯಾರೋ ಒಬ್ಬ ಇರಬೇಕು ಅಂತ ಮನುಷ್ಯನಿಗನ್ನಿಸ್ತು. ಇದನ್ನು ಮಾಡಿರೋನು ಯಾರೋ ಒಬ್ಬ ಇರಬೇಕು ಅಂತ ಅನ್ನಿಸ್ತು. ಅವನ್ಯಾರೂ ನೋಡಿಲ್ಲ, ಅವನ್ಯಾರೂ ನೋಡಿಲ್ಲ. ಮನುಷ್ಯ ವಿಚಾರ ಮಾಡ್ದ, ಬಹುಶಃ ಅವ ನಮ್ಮಂಗೆ ಇರಬೇಕು, ಅವ ನಮ್ಮಂಗೆ ಇರಬೇಕು. ನಮಗೂ ಕಣ್ಣು, ಕಿವಿ, ಮೂಗು, ಅವನಿಗೂ. ಅವನನ್ನು ನೋಡಿಲ್ಲ. ಅವನನ್ನು ಮಾಡಿದ್ಯಾರು? ಯಾರೇ ಮಾಡಿದ್ದು? ನಾವೇ. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ. ನೀವೆಲ್ಲ ಇರೋದು ಯಾರ ಮನೆಯಲ್ಲಿ? ದೇವರ ಮನೆಯಲ್ಲಿ. ಹಂಗಾರೆ ನಿಮಗೆ ದೇವರಿಗೆ ಮನೆ ಕಟ್ಟಕ್ಕಾಗತ್ತಾ? ನಿಮ್ಮಿಂದ ದೇವರಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಏನೂ ಇಲ್ಲ. ಆದರೂ ನಾವೊಂದು ಮನೆ ಕಟ್ಟಿದ್ವಿ ಅವನಿಗೆ, ಅದಕ್ಕೆ ದೇವರ ಮನೆ ಅಂತ ಕರೆದ್ವಿ, ಅಥವಾ ದೇವಸ್ಥಾನ ಅಂತ ಕಟ್ಟಿದ್ವಿ. ನೀವು ಕಟ್ಟಿರೋ 4 ಗೋಡೆಗಳ ಮಧ್ಯೆನೇ ಅವನು ಸೀಮಿತ ಆಗಿರ್ತಾನೇನೂ ಇಲ್ಲ. ಆಮೇಲೆ ನೀವೇ ಮಾಡಿದ್ರಿ, ಅದರೊಳಗಿಟ್ಟಿರೋ ದೇವರನ್ನು ಮಾಡಿದವ್ರು ಯಾರು? ನಿಮ್ಮ ಕೈಯಿಂದನೇ ಸೃಷ್ಟಿಯಾಯಿತು. ನೀವು ಹೆಂಗಿದ್ದೀರಿ, ದೇವರನ್ನು ಹಂಗೆ ಮಾಡಿದ್ವಿ. ನಾವು ಹೆಣ್ಣು ಗಂಡು ದೇವರನ್ನು ದೇವರು ಅಂತ ಕರೆದ್ವಿ. ಅಂದರೆ ದೇಹ ಇಲ್ಲದೆ ಇದ್ದವನು ಅಂತ.
ವ ಅಂದರೆ ವರ್ಣ ಇಲ್ಲದೆ ಇದ್ದವನು, ರು ಅಂದರೆ ರೂಪ ಇಲ್ಲದೆ ಇದ್ದವನು, ದೇಹವಿಲ್ಲದ, ವರ್ಣವಿಲ್ಲದ, ರೂಪವಿಲ್ಲದ, ಅವನಿಗೆ ದೇವರು ಅಂತ ಕರೆದ್ವಿ. ಮತ್ತು ಅವನಿಗೆ ರೂಪನೂ ಕೊಟ್ವಿ, ವರ್ಣನೂ ಕೊಟ್ವಿ, ದೇಹನೂ ಕೊಟ್ವಿ. ನಾವು ಹೆಣ್ಣು ಗಂಡು, ದೇವರಿಗೂ ಹೆಣ್ಣು ಗಂಡು ಮಾಡಿದ್ವಿ. ನಾವು ಮದುವೆ ಮಾಡ್ಕೋತೀವಿ, ದೇವರಿಗೂ. ನೀವು ಯಾವಾಗ ನಿಮ್ಮ ಜೀವನದಲ್ಲಿ ಒಂದು ಸತಿ ಮದುವೆ ಮಾಡ್ತೀರಿ, ಕೆಲವು ದೇವಸ್ಥಾನದಲ್ಲಿ ದಿನ ಮದುವೆ ಮಾಡ್ಕೋತಾವೆ ದೇವ್ರಿಗೂ ಮದುವೆ ಮಾಡಿದ್ವಿ. ಆಮೇಲೆ ನಮಗೂ ಮಕ್ಕಳು ಮರಿ, ದೇವರಿಗೂ ಮಕ್ಕಳು ಮರಿ ಮಾಡಿದ್ವಿ. ನಾವು ಜಗಳ ಆಡ್ತೀವಿ, ದೇವರಿಗೂ ಜಗಳ ಹಚ್ಚಿಟ್ವಿ. ಕೆಲವ್ರ ಮನೆಗೆ ಹೋಗಿ ನೋಡ್ರಿ, ಎಲ್ಲ ಗಂಡಂದೇ ನಡೀತಿರ್ತದೆ. ಹೆಂಡತಿ ಇರ್ತಾಳೆ, ಆದರೂ ಆಕಿದೇನು ನಡೆಯಂಗಿಲ್ಲ. ಬಾಸ್ ಯಾರ ಮನೆಗೆ? ಗಂಡನೇ. ಇನ್ನು ಕೆಲವ್ರ ಮನೆಗೆ ಹೋಗ್ರಿ, ಹೆಂಡತಿದೇ ನಡೀತಿರ್ತದೆ. ಗಂಡಿದ್ರೂ ಏನು ನಡೆಯಂಗಿಲ್ಲ, ಅಮ್ಮವ್ರ ಗಂಡ. ದೇವರುಗಳು ಹಂಗೆ ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ವೈಷ್ಣವಿ ದೇವಿ, ಕೆಲವು ದೇವಿ ದೇವಸ್ಥಾನಗಳಿಗೆ ಹೋಗ್ರಿ, ಎಲ್ಲ ಅಮ್ಮಂದೇ ನಡೀತದೆ, ಹೆಂಡ್ತಿದೇ ನಡೀತದೆ. ಗಂಡ ಯಾವುದೋ ಮೂಲೆಗಿರ್ತಾನೆ, ಅವನೇನು ದರ್ಶನ ಬೇಕು ಅಂತ ಇಲ್ಲ. ಇನ್ನು ಕೆಲವು ದೇವಸ್ಥಾನಗಳಿಗೆ ಹೋಗ್ರಿ, ಶ್ರೀಶೈಲ ಮಲ್ಲಿಕಾರ್ಜುನ, ಆಮೇಲೆ ಕಾಶಿ ವಿಶ್ವನಾಥ, ಇನ್ನು ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ಅಲ್ಲಿ ಗಂಡಂದೇ ನಡೀತದೆ, ಹೆಂಡತಿ ಬೇಕು ಅಂತಿಲ್ಲ. ನಮ್ಮಂಗೆ ದೇವರನ್ನು ಮಾಡಿದ್ವಿ. ನಾವು ಜಗಳ ಆಡ್ತೀವಿ, ದೇವರಿಗೂ ಜಗಳ ಹಚ್ಚಿಟ್ವಿ. ಇದನ್ನೆಲ್ಲ ಮಾಡಿದವರು ಯಾರು? ನಾವೇ. ನೀವು ಇತಿಹಾಸದಲ್ಲಿ ಓದ್ತೀರಿ, ಅದರಲ್ಲೂ ನಮ್ಮ ದ್ರಾವಿಡ ಸಂಸ್ಕೃತಿಯಲ್ಲಿ, ಭಾರತದಲ್ಲಿ ಹರಪ್ಪ ಮೊಹಂಜದಾರ್ ಸಂಸ್ಕೃತಿಯಲ್ಲಿ ಈ ದೇಶದಲ್ಲಿ ಜಾತಿಗಳು ಇರಲಿಲ್ಲ ಅಂತ ಹೇಳ್ತಾರೆ. ಜಾತಿಗಳು ಇರಲಿಲ್ಲ. ಕಾಯಕದ ವಿಭಜನೆ ಅಂತಿತ್ತು. ಕಾಯಕದ ವಿಭಜನೆ. ಒಂದು ಊರಿನಲ್ಲಿ ಎಲ್ಲ ಕೆಲಸದವರು ಬೇಕಾಗಿತ್ತು, ಒಂದು ಹಳ್ಳಿಯಲ್ಲಿ ಎಲ್ಲ ಕೆಲಸದವರು ಬೇಕಾಗಿತ್ತು. ಊರಿನ 4 ಜನ ಪ್ರಮುಖರು ಸೇರಿ ನಿರ್ಧಾರ ಮಾಡ್ತಿದ್ರು, 4 ಮನೆಯವರು ಕುಂಬಾರಕಿ ಮಾಡಿರಿ, 4 ಮನೆಯವರು ಕಂಬಾರಕಿ ಮಾಡಿರಿ, 4 ಮನೆಯವರು ಬಡಗಿ ಕೆಲಸ ಮಾಡಿರಿ, 4 ಮನೆಯವರು ಉಪ್ಪಾರಕ್ಕಿ, 4 ಮನೆಯವರು ವ್ಯಾಪಾರ, 4 ಮನೆಯವರು ಪೂಜೆ ಮಾಡಿರಿ ಅಂತ ಒಬ್ರಿಗೊಬ್ರಿಗೆ ಒಂದಿಷ್ಟು ವಯಸ್ಸು ಕೊಡ್ತಿದ್ರು. ಅದು ಜಾತಿ ಆಗಿರಲಿಲ್ಲ, ಅದು ಮೇಲು ಕೀಳು ಅಂತ ಆಗಿರಲಿಲ್ಲ, ಅದು ಶ್ರೇಷ್ಠ ಕನಿಷ್ಠ ಅಂತ ಆಗಿರಲಿಲ್ಲ. ಆಮೇಲೆ ಒಂದಿಷ್ಟು ಕುಂಬಾರ ಮನೆ ಹೆಣ್ಣು ಹುಡುಕೋರು, ಕುಂಬಾರ ಮನೆ ಹೆಣ್ಣು ಹುಡುಕೋರು, ಬಡಗೇರು ಮನೆ ಹುಡುಕೋರು. ಕಾರಣ ಏನು ಅಂದರೆ, ಬೇರೆ ಮನೆ ಹೆಣ್ಣು ತಂದರೆ ನಮ್ಮ ಮನೆ ಕೆಲಸ ಆಕೆಗೆ ಬರೋದಿಲ್ಲ, ಕುಂಬಾರ ಮನೆ ಹೆಣ್ಣು ತಂದರೆ ನಮ್ಮ ಮನೆ ಕೆಲಸ ಆಕೆಗೆ ಬರ್ತದೆ ಅನ್ನೋ ಕಾರಣದಿಂದ ಒಂದಿಷ್ಟು ಕುಂಬಾರ ಮನೆ, ಕಂಬಾರ ಮನೆ ಹುಡುಕಿದ್ರು. ಅಲ್ಲಿ ಮೇಲು ಕೀಳು ಅಥವಾ ಜಾತಿಗಳು ಈ ದೇಶದಲ್ಲಿ ಇರಲಿಲ್ಲ. ಹೀಗೆ ನಡೆದಿತ್ತಿದು. ಒಂದಿಷ್ಟು ಜನ ಬಂದರು ಈ ದೇಶಕ್ಕೆ ಬೇರೆ ಕಡೆಯಿಂದ. ನಾವು ಅದಕ್ಕೆ ಆರ್ಯರು ಮತ್ತು ದ್ರಾವಿಡರು ಅಂತ ಕರಿತೀವಿ. ಅವರು ಬಂದು ಅದರಲ್ಲೂ ಒಂದಿಷ್ಟು ಬುದ್ಧಿವಂತರು ಏನು ಮಾಡಿದರು ಅಂದರೆ, ಯಾರ್ಯಾರು ಯಾವ್ಯಾವ ಕೆಲಸ ಮಾಡ್ತಿದ್ರೋ ಅದನ್ನು ಒಂದೊಂದು ಜಾತಿ ಮಾಡಿದರು. ಜಾತಿ ಮಾಡಿ ಮತ್ತೆ ಅದರಲ್ಲಿ ಮೇಲು ಕೀಳುಗಳನ್ನು ಮಾಡಿದರು, ಶ್ರೇಷ್ಠ ಕನಿಷ್ಠ ಅಂತ ಮಾಡಿದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥ ಶ್ರೇಣೀಕೃತ ಸಮಾಜವನ್ನು ಸೃಷ್ಟಿ ಮಾಡಿದರು. ಅದರಲ್ಲಿ ಅಸ್ಪೃಶ್ಯರನ್ನಂತೂ ಅವರು ಉತ್ತಮರ ಜಾತಿಗೆ ಹೋಗೋದೇ, ಉತ್ತಮ ಜಾತಿಯವರು ಇರ್ತಕ್ಕಂಥ ಕೇರಿಗೆ ಹೋಗ್ಬೇಕಾದ್ರೆ ಮುಂದೆ ಕುಡಿಕೆ ಕಟ್ಕೊಂಡು ಹೋಗಬೇಕಾಗಿತ್ತು, ಹಿಂದೆ ಪರಕೆ ಕಟ್ಕೊಂಡು ಹೋಗಬೇಕಾಗಿತ್ತು. ಶಾಸ್ತ್ರ ಪುರಾಣಗಳನ್ನು ಕೇಳಿದರೆ ಕಿವಿಗೆ ಕಾಯ್ದ ಸೀಸ ಹಾಕ್ತಾಯಿದ್ರು, ಕಣ್ಣಿಂದ ನೋಡಿದರೆ ಕಣ್ಣನ್ನು ಕೀಳಿಸ್ತಿದ್ರು, ನಾಲಿಗೆಯಿಂದ ಉಚ್ಚಾರ ಮಾಡಿದರೆ ನಾಲಿಗೆಯನ್ನು ಕತ್ತರಿಸ್ತಾ ಇದ್ರು. ನಮ್ಮ ಮನೆಯಲ್ಲಿ ಪ್ರಾಣಿ, ನಾಯಿ, ಬೆಕ್ಕುಗಳಿಗಿಂತ ಕೀಳಾಗಿ ಅವರನ್ನು ಕಾಣ್ತಾ ಇದ್ರು. ಅವರು ಸತ್ತರೆ ಯಾವುದೇ ರೀತಿಯ ಅವರಿಗೆ ದುಃಖ ಆಗ್ತಿರಲಿಲ್ಲ. ಇಷ್ಟು ನಿಕೃಷ್ಟವಾಗಿ ಕಂಡಂಥ ಬಸವಣ್ಣ ಬಂದಂಥ ಕಾಲ ಅಂತೂ ಇಂತಹ ಒಂದು ಕಾಲ. ಆ ಕಾಲದಲ್ಲಿ ಬಸವಣ್ಣನವರು ಹುಟ್ಟಿ ಬರುತ್ತಾರೆ. ಅಂಥ ಸ್ಪೃಶ್ಯತೆ ಇದ್ದಂಥ ಕಾಲ. ನೆಲದಲ್ಲಿ ಸ್ಪೃಶ್ಯತೆ, ಅವಯವಗಳಲ್ಲಿ ಸ್ಪೃಶ್ಯತೆ, ಕಾಲದಲ್ಲಿ, ಧಾನ್ಯದಲ್ಲಿ, ಭಾಷೆಯಲ್ಲಿ, ಜಲದಲ್ಲಿ, ಈ ಎಲ್ಲ ದ್ವಂದ್ವಗಳಿದ್ದಂಥ ಕಾಲದಲ್ಲಿ ಬಸವಣ್ಣನವರು ಬಿಜಾಪುರ ಜಿಲ್ಲೆ ಬಾಗೇವಾಡಿಯಲ್ಲಿ ಶೈವ ಬ್ರಾಹ್ಮಣ ಮಾದರಸ ಮಾದಲಾಂಬಿಕೆಗೆ ಮಗನಾಗಿ ಬಸವಣ್ಣನವರು ಹುಟ್ಟಿ ಬರುತ್ತಾರೆ. ಅವರಿಗೆ
ಮನೆಯಲ್ಲಿ ಒಂದಿಷ್ಟು ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸ್ತಾರೆ. ಬಸವಣ್ಣನವರು ಹುಟ್ಟಿದ್ದೇ ಈ ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಗಳನ್ನು ಹೊಡೆದಾಕಲಿಕ್ಕೆ, ಎಲ್ಲರಿಗೂ ಸಮಾನತೆಯನ್ನು ಕಲ್ಪಿಸ್ಲಿಕ್ಕೆ, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕೊಡಲಿಕ್ಕೆ ಬಸವಣ್ಣನವರು ಹುಟ್ಟಿ ಬರ್ತಾರೆ. ಬಸವಣ್ಣನ ಹುಟ್ಟಿನ ಬಗ್ಗೆ ಅನೇಕ ಕವಿಗಳು, ಪಾಲ್ಕುರ್ಕೆ ಸೋಮನಾಥ, ಸಿಂಗಿರಾಜ, ಭೀಮಕವಿ, ಹರಿಹರ ಮಹಾಕವಿ, ವಿರೂಪಾಕ್ಷ ಪಂಡಿತ, ಹೀಗೆ ಅನೇಕ ಕವಿಗಳು ಬಸವಣ್ಣನ ಜೀವನವನ್ನು ಕುರಿತು ಬರೀತಾರೆ. ಅವರು ಯಾಕೆ ಹುಟ್ಟಿ ಬಂದರು ಸ್ವತಃ ಪ್ರಭುದೇವರೇ ಹೇಳೋ ರೀತಿಯಲ್ಲಿ, ಮರ್ತ್ಯಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತನಟ್ಟಿದನಯ್ಯ ಒಬ್ಬ ಶರಣನ. ಈ ಜಗತ್ತಿನಲ್ಲಿರ್ತಕ್ಕಂಥ ಏನು ಅಸಮಾನತೆಗಳಿತ್ತು, ಇದು ಈ ಜಗತ್ತು ಹಾಳಾಗಿ ಹೋಗಬಾರದು ಅಂತೇಳಿ ಸ್ವತಃ ಭಗವಂತ ಬಸವಣ್ಣನವರನ್ನು ಒಂದಿಷ್ಟು ಒಬ್ಬ ಅವತಾರಿ ಪುರುಷ ಅಂತ ಹೇಳಿಯೂ ಕೂಡ ಕರೀತಾರೆ. ಅವತಾರಗಳಲ್ಲಿ ಎರಡು ಕಲ್ಪನೆಯನ್ನು ಈ ದೇಶದಲ್ಲಿ ಹೇಳ್ತಾರೆ. ಒಂದು ದೇವ ಅವತಾರ, ಮತ್ತೊಂದು ದೇವ ಅಂಶಾವತಾರ. ದೇವರೇ ಹುಟ್ಟಿ ಬರ್ತಾನೆ ಎನ್ನುವಂಥ ಒಂದು ಕಲ್ಪನೆ, ದೇವರು ನಿರಾಕಾರ ನಿರಂಜನಾಗಿದ್ದರಿಂದ ಅವನು ದೇಹಧಾರಿಯಾಗಿ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ, ಅವನ ಅಂಶವನ್ನು ಕಳಿಸ್ಕೊಡ್ತಾನೆ ಅಂತಕ್ಕಂಥದ್ದು ಮತ್ತೊಂದು ಕಲ್ಪನೆ. ದೇವರ ಅಂಶ ಹುಟ್ಟಿ ಬರ್ತದೆ ಅಂತ ಒಂದು ಕಡೆ ಬ್ರಹ್ಮಶಿವ ಕವಿ ಅಂತ ಬರ್ತಾನೆ, ಜೈನ ಕವಿ ಬ್ರಹ್ಮಶಿವ ಕವಿ. ಆತ ಒಂದು ಕತೆ ಹೇಳ್ತಾನೆ ತನ್ನೊಂದು ಪುಸ್ತಕದಲ್ಲಿ. ಒಂದು ಸರಿ ಹೀಗೆ ಇಳಕಲ್ಲಂತ ಒಂದು ಪಟ್ಟಣ, ಅವನು ವ್ಯಾಪಾರಸ್ಥನ ವೇಷಭೂಷಣವನ್ನು ಹಾಕ್ಕೊಂಡು ಊರಿಗೆ ತುಂಬ ಒಂದು ಡಂಗುರ ಸಾರಿಸ್ತಾನೆ. ಏನು ಡಂಗುರ ಸಾರಿಸ್ತಾನೆ ಅಂದರೆ ಆಮೇಲೆ ಕರಪತ್ರಗಳನ್ನು ಹಂಚುತ್ತಾನೆ. ಅದರಲ್ಲಿ ವಿಷಯ ಏನಿತ್ತು, ನಮ್ಮ ಹತ್ರ ಒಂದು ಬೆಕ್ಕಿದೆ, ನನ್ನ ಕಡೆ ಲಕ್ಷ್ಯ ಕೊಡ್ರಿ, ನನ್ನ ಹತ್ರ ಒಂದು ಬೆಕ್ಕಿದೆ. ಆ ಬೆಕ್ಕು ಇದ್ದ 1 ಕಿಲೋಮೀಟ್ರ್ ಸುತ್ತ ಒಂದು ಇಲಿನೂ ಬರೋದಿಲ್ಲ, ಯಾರು ಬೇಕಾದರೂ ಇದನ್ನು ಕೊಂಡ್ಕೋಬೋದು ಅಂತಿತ್ತು. ನನ್ನ ಹತ್ರ ಒಂದು ಬೆಕ್ಕಿದೆ, ಆ ಬೆಕ್ಕಿತ್ತು 1 ಕಿಲೋಮೀಟ್ರ್ ಸುತ್ತ ಒಂದು ಇಲಿನೂ ಬರೋದಿಲ್ಲ. ಆಗಿನ ಕಾಲದಲ್ಲಿ ವ್ಯಾಪಾರಸ್ಥರು ಸಾಕಷ್ಟು ಜನ ಇಲಿ ಕಾಟ ಅನುಭವಿಸ್ತಿದ್ರು. ಹಾಗಾಗಿ ಬಹಳ ಜನ ಆ ಬೆಕ್ಕನ್ನು ಕೊಂಡ್ಕೋಬೇಕು ಅಂತ ಬಂದರು. ಇನ್ನೂ ಅನೇಕ ಜನ ಕುತೂಹಲದಿಂದ, ಅರೆ ಎಂಥ ಬೆಕ್ಕಿರಬಹುದು ಅದು, ಅದಿದ್ದು 1 ಕಿಲೋಮೀಟ್ರ್ ಸುತ್ತ ಒಂದು ಇಲಿನೂ ಬರೋದಿಲ್ಲ ಅಂದರೆ ಬೆಕ್ಕು ಹೇಗಿರ್ಬೋದು ಅದನ್ನು ನೋಡಬೇಕು ಅಂತಲೂ ಜನ ಸೇರಿದ್ರು. ಆಮೇಲೆ ಇಂತಹ ಜಾಗದಲ್ಲಿ ನಾವು ಬೆಕ್ಕನ್ನು ಇಟ್ಟಿರ್ತೇವೆ, ತಾವು ಯಾರು ಬೇಕಾದರೂ ಬಂದು ಇದನ್ನು ಖರೀದಿ ತಗೋಬೋದು ಅಂತಿತ್ತು. ಎಲ್ಲರೂ ಜನ ಸೇರಿದರು. ಆಮೇಲೆ ಇರೋದು ಒಂದು ಬೆಕ್ಕು, 100 ಜನ ಅದನ್ನು ಖರೀದಿಸ್ಲಿಕ್ಕೆ ಬಂದಿದ್ದರು. ಈಗೇನು ಮಾಡಬೇಕು, ಬೆಕ್ಕನ್ನು ಏನು ಮಾಡ್ಬೇಕ್ರಿ, ಸವಾಲಿಗಿಡಬೇಕು. ಸವಾಲಿಗಿಟ್ರು. 1,000, 2,000, 10,000, 50,000ಕ್ಕೂ ಬಂದು ನಿಲ್ತು. ಒಂದು ಬೆಕ್ಕೆಷ್ಟಕ್ಕೆ, 50,000ಕ್ಕೆ. ಒಬ್ಬ ಸೇಡ್ಜಿ ಇದನ್ನು ನಾನು ಕೊಂಡ್ಕೊಳ್ತೀನಿ ಅಂತ ಬಂದ. ಆಮೇಲೆ ಆಯಿತು, ಅಲ್ಲ ನಾನು 50,000 ಕೊಟ್ಟು ಕೊಂಡ್ಕೊಳ್ತಾ ಇದ್ದೀನಿ, ಅಲ್ಲಿ ಸೇರಿದವರು ಎಲ್ಲರಿಗೂ ಬೆಕ್ಕನ್ನು ನೋಡಬೇಕು ಅಂತ ಕುತೂಹಲ. ಎಲ್ಲಿದೆ ಬೆಕ್ಕು? ಒಂದು ಪಂಜರದಲ್ಲಿ ಇಟ್ಟಿದ್ದ ಆತ, ತಗೊಂಡು ಬಂದಿತ್ತ ಅವನು. ನೋಡ್ತಾರೆ, ಒಂದು ಕಿವಿ ಇರಲಿಲ್ಲ, ಬೆಕ್ಕಿಂದೊಂದು ಕಿವಿ ಇರಲಿಲ್ಲ. ಆವಾಗ ಏನ್ರಿ 50,000 ರೂಪಾಯಿ ಕೊಟ್ಟು ಕೊಂಡ್ಕೊಳ್ತಾ ಇದ್ದೀನಿ, ಇದು ಅಮಂಗಲ, ಬೆಕ್ಕಿಂದೊಂದು ಕಿವಿನೇ ಇಲ್ವಲ್ಲ ಅಂತ ಕೇಳ್ದ ಸೇಡ್ಜಿ. ಅದಕ್ಕೆ ವ್ಯಾಪಾರಸ್ಥ ಹೇಳ್ದ, ಏನಾಗಿಲ್ಲ, ಬೆಕ್ಕಿನ ಕಿವಿ ಇಲಿ ಕಡ್ದದೆ ಎಂದವ. ಏನಾಗಿಲ್ಲ, ಬೆಕ್ಕಿನ ಕಿವಿ ಇಲಿ ಕಡ್ದದೆ. ಸೇಡ್ಜಿ ಸಿಟ್ಟು ಬಂತು, ತಲೆಗಿಲೆ ಕೆಟ್ಟದ. ನೀವು ಏನು ಪ್ರಚಾರ ಮಾಡಿದ್ದೀರಾ, ಕರಪತ್ರಗಳಲ್ಲಿ ಅನೌನ್ಸ್ ಮಾಡಿದ್ದೀರಾ, ಬೆಕ್ಕಿದ್ದ 1 ಕಿಲೋಮೀಟ್ರ್ ಸುತ್ತ ಒಂದು ಇಲಿ ಬರೋದಿಲ್ಲ ಅಂತೇಳಿ, ಬೆಕ್ಕಿನ ಕಿವಿ ಏನಾಗಿದೆ ಅಂದರೆ ಇಲಿ ಕಡೋದೆ ಅಂತಿರಲ್ಲ. ಆಗ ತನ್ನ ವ್ಯಾಪಾರಸ್ಥನ ಬಟ್ಟೆ ಉಡುಗೊರೆಗಳನ್ನು ತೆಗೆದು ಹೇಳ್ತಾನೆ, ನಾನು ಒಬ್ಬ ಧರ್ಮ ಪ್ರಚಾರಕ. ಒಂದು ಬೆಕ್ಕು ಇದ್ದು 1 ಕಿಲೋಮೀಟ್ರ್ ಸುತ್ತ ಒಂದು ಇಲಿನೂ ಬರೋದಿಲ್ಲ ಅಂತೇಳಿ, ಬೆಕ್ಕಿನ ಕಿವಿ ಇಲಿ ಕಡ್ದದೆ ಅಂದರೆ ಎಷ್ಟು ಹಾಸ್ಯಾಸ್ಪದವೋ
ಭಗವಂತ ನಿರಾಕಾರ, ನಿರಂಜನ, ಸರ್ವವ್ಯಾಪಿ, ಸರ್ವಶಕ್ತ, ಹುಟ್ಟು ಸಾವುಗಳಿಗೆ ಅತೀತನಾಗಿರ್ತಕ್ಕಂಥವನು. ನಮ್ಮನ್ನೆಲ್ಲ ಹುಟ್ಟು ಸಾವುಗಳ ಚಕ್ರದಲ್ಲಿ ತಿರುಗಿಸಿ ತಾನು ತಿರುಗದೇ ಇರತಕ್ಕಂಥ ಅಂಥ ಭಗವಂತ ಮತ್ತೆ ಹುಟ್ಟುತ್ತಾನೆ, ಸಾಯ್ತಾನೆ, ಇಷ್ಟು ಅವತಾರವನ್ನು ಎತ್ತಿದ್ದ, ಇಂಥ ಇದರಿಂದ ಸತ್ತ, ಒಬ್ಬ ಬೇಡನ ಬಾಣದಿಂದ ಸತ್ತ ಅಂತ ಹೇಳ್ತಿರಲ್ಲ, ಅದು ಕೂಡ ಅಷ್ಟೇ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಮಾತು. ಭಗವಂತ ಹುಟ್ಟು ಸಾವುಗಳಿಗೆ ಅತೀತನಾಗಿರ್ತಕ್ಕಂಥವನು. ಹಾಗಾಗಿ ಭಗವಂತನೇ ಹುಟ್ಟಿ ಬರ್ತಾನೆ ಅಂತಕ್ಕಂಥದ್ದನ್ನು ನಮ್ಮ ಶರಣರು ಒಪ್ಪೋದಿಲ್ಲ. ಇವತ್ತು ಅನೇಕ ನಾವು ಏನೊಂದು ಪುಣ್ಯ ಅಂತ ಹೇಳಿದರೆ, ಬಹಳ ಹಿಂದೆ 700 ವರ್ಷಗಳ ಹಿಂದೆ ಬರೆದಿರ್ತಕ್ಕಂಥ ಕವಿಗಳು ಕೂಡ ಬಸವಣ್ಣನನ್ನು ಸದ್ಯಕ್ಕೆ ಎಲ್ಲಿಂದನೂ ಹುಟ್ಟಿಸಿಲ್ಲ, ಎಲ್ಲರೂ ತಂದೆ ತಾಯಿಯಿಂದನೇ ಹುಟ್ಟಿಸಿದ್ದಾರೆ. ಕಿವಿಯಿಂದ ಹುಟ್ಟಿಸ್ದೆ, ಬೆನ್ನಿಂದ ಹುಟ್ಟಿಸ್ದೆ, ಕುಂಭೋದ್ಭವ, ಲಿಂಗೋದ್ಭವ. ನಮ್ಮಲ್ಲಿ ಒಂದು ಶರಣರ ಒಂದು ಪ್ರಕ್ರಿಯೆ, ಒಂದು ಪ್ರಸಾದೀಕರಣ ಭಾಷೆ ಏನು ಅಂತೇಳಿದರೆ, ನಾವು ಒಂದಿಷ್ಟು ಊಟ ಮಾಡು ಅಂತ ಹೇಳೋದಿಲ್ಲ, ಕೂಳು ತಿನ್ನು ಅಂತ ಹೇಳೋದಿಲ್ಲ. ಏನು ಹೇಳ್ತೀವಿ ನಾವು? ಪ್ರಸಾದ ಮಾಡು ಅಂತ ಹೇಳ್ತೀವಿ. ಇದು ಪ್ರಸಾದ ಮಾಡು. ಆಮೇಲೆ ಸತ್ರು ಅನ್ನೋದಿಲ್ಲ, ಏನಂತೀವಿ? ಲಿಂಗೈಕ್ಯರಾದರು ಅಂತ ಹೇಳಿದ್ವಿ. ಹುಟ್ಟಿದ್ರು ಅನ್ನೋದಕ್ಕಿಂತ ಲಿಂಗೋದ್ಭವರು ಅಂತ, ಅಂದರೆ ಆದಿ ಅಂತ್ಯ ಎಲ್ಲದಕ್ಕೂ ಭಗವಂತನೇ ಕಾರಣನಾಗಿದ್ದರಿಂದ ಲಿಂಗೋದ್ಭವ ಆದರು ಅಂತ ನಾವು ಹೇಳ್ತೀವಿ. ಹಂಗಂದು ಮಾತ್ರಕ್ಕೆ ಅವರನ್ನು ಎಲ್ಲೆಲ್ಲಿಂದ ಹುಟ್ಟಿಸೋದಲ್ಲ. ನಾವು ಬುದ್ಧನ ಕೆಲವರೆಲ್ಲ ನೀವು ಪವಾಡಗಳು ಅಂತ ಬರೀತಾರೆ, ಸತ್ತವರನ್ನು ಬದುಕಿಸ್ಬಿಟ್ರು, ಮುಟ್ಟಿದ ತಕ್ಷಣ. ಇದಲ್ಲ ಇದು. ಇವತ್ತು ನೀವು ಬುದ್ಧನ ಜೀವನ ನೋಡ್ತೀರಿ. ಒಬ್ಬ ಹೆಣ್ಮಗಳು ತನ್ನ ಮಗು ಸತ್ತಿರ್ತದೆ, ಬುದ್ಧನ ಹತ್ರ ತರ್ತಾಳೆ, ನನ್ನ ಮಗನ್ನ ಬದುಕಿಸ್ಕೊಡು ಅಂತ ಕೇಳ್ತಾಳೆ. ನೀವಾದರೆ ಏನು ಮಾಡ್ತಿದ್ವಿ? ನಮ್ಮ ಇತ್ತೀಚಿನ ಪವಾಡಗಳನ್ನು ಬರೀತಾರೆ. ಬಂದರು, ಅವರು ಒಂಚೂರು ಹಿಂಗೆ ಮುಟ್ಬಿಟ್ರು, ಸತ್ತವರು ಎದ್ದು ಕುಂತ್ಬಿಟ್ರು.